ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಏನೇನು ಹಾಕೀನಿ ಅನ್ನೋದನ್ನು ತೋರಿಸ್ತೀನಿ. ಎಲ್ಲರೂ ದೇವ್ರ ಕಟ್ಟಿ ಮೇಲೆ ಏನೇನು ಹಾಕ್ತೀರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ, ಅದಕ್ಕೆ ಇವತ್ತು ದೇವ್ರ ಕಟ್ಟಿ ಮೇಲೆ ಏನೇನು ಹಾಕೀನಿ ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ ಆಗಲಿ ರಂಗೋಲಿ ಏನೇನು ಹಾಕೀನಿ ಅನ್ನೋದನ್ನು ತೋರಿಸ್ತೀನಿ. ಇವೆಲ್ಲ ಸಿಂಪಲ್ ರಂಗೋಲಿ ಎಲ್ಲರಿಗೂ ಬರ್ತಾವಲ್ಲ, ಅದಕ್ಕೆ ವಿಡಿಯೋನ ಹಾಕಿಲ್ಲ, ಓನ್ಲಿ ರಂಗೋಲಿ ಹಾಕಿದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀಕಾರ ಹಾಕಿ ಶಂಖ ಚಕ್ರ ತೋರಣ ಬರೆದು ಸೂರ್ಯ ಚಂದ್ರನ ಮತ್ತು ಜಯ ವಿಜಯ ಪದ್ಮ ಬರೆದು 12 ಶಂಖ ಚಕ್ರ ದಶಾವತಾರ ಪದ್ಮ ಬರೆದು 9 ವಾಸುದೇವನ ಪದ್ಮ ಬರೆದೀನಿ. ಈ ಪದ್ಮ ಏಕಾದಶಿ ದ್ವಾದಶಿ ಮಾತ್ರ ತಪ್ಪಲಾರದೆ 9 ವಾಸುದೇವನ ಪದ್ಮ ಹಾಕ್ತೀನಿ. 8 ಕಮಲ, 5 ಪಾರಿಜಾತ ಹೂವು, ತುಳಸಿ ಬೃಂದಾವನ ಮತ್ತು ಗಣೇಶನ ರಂಗೋಲಿ ಅಲಂಕರಿಸೀನಿ. ಈಗ ಶುಕ್ರವಾರ ಪ್ರತಿ ಶುಕ್ರವಾರ ಇವೇ ರಂಗೋಲಿಗಳು ಹಾಕಿದ್ದೀನಿ. ಶುಕ್ರವಾರ ಏನೇನು ರಂಗೋಲಿ ಹಾಕ್ತೀರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ, ಇವೆಲ್ಲ ರಂಗೋಲಿಗಳು ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಚಾನಲ್ದಾಗ ಹಾಕೀನಿ, ಆಗಲಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಿ, ಒಂದೊಂದು ರಂಗೋಲಿ ಹಾಕಿ ತೋರಿಸ್ರಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಿ. ಚಾನಲ್ನ ಕೂಡ ಒಂದು ಸಲ ಚೆಕ್ ಮಾಡಿರಿ. ಎಲ್ಲ ರಂಗೋಲಿಗಳು ಬಹಳ ಸರ್ತಿನೇ ಹಾಕೀನಿ, ಆಗಲಿ ಮತ್ತೊಂದು ಸಲ ಈಗ ಶುಕ್ರವಾರ ಏನೇನು ರಂಗೋಲಿ ಹಾಕೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ಹಾಕೋದು ಲಕ್ಷ್ಮೀ ಕಟಾಕ್ಷ ರಂಗೋಲಿ. ಲಕ್ಷ್ಮೀ ಕಟಾಕ್ಷ ರಂಗೋಲಿ ಶುಕ್ರವಾರ ಮತ್ತು ಶ್ರಾವಣ ಮಾಸ ಎಲ್ಲ ಹಾಕಿದ್ದೀನಿ. ಶ್ರಾವಣ ಮಾಸ ಎಲ್ಲ ಪ್ರತಿನಿತ್ಯ ಪ್ರತಿದಿನಾಗೂ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಹಾಕಿದ್ದೀನಿ. ಯಾವಾಗ ಇವೇ ರಂಗೋಲಿಗಳು ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕಿದ್ದೀನಿ. 4 ಕಡೆ ಶ್ರೀಕಾರ ಹಾಕಿ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸ್ತೀನಿ. ಆಗಿಂದ ಸರಸ್ವತಿ ರಂಗೋಲಿ ಹಾಕ್ತಾಯಿದ್ದೀನಿ. ಶುಕ್ರವಾರ ಅಲ್ಲ, ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಒಂದೇ ಕಡೆ ಹಿಂಗೆ ರಂಗೋಲಿ ಅಲಂಕರಿಸ್ತೀನಿ. ಸರಸ್ವತಿ ರಂಗೋಲಿ ಕೂಡ ಈಸಿಯಾಗಿ ಬರಿಬೋದು. ಎಲ್ಲ ರಂಗೋಲಿಗಳು ಸುಲಭ ವಿಧಾನದಲ್ಲೇ ತೋರಿಸ್ತೀನಿ, ಅಷ್ಟು ಕಷ್ಟ ಏನಲ್ಲ. ರಂಗೋಲಿಗಳು ಈಸಿಯಾಗಿ ಹಾಕಬಹುದು, ನೀವೆಲ್ಲರೂ ಕೂಡ ಈಸಿಯಾಗಿ ಬರಿಬೋದು. ನಿಮ್ಗೆ ಮಾತ್ರನೇ ಸಾಧ್ಯ ರಂಗೋಲಿಗಳು ಹಾಕೋದು ಅಂತ ಹೇಳಿ ಬರ್ತಿರಲ್ಲ, ಕೇಳಲಿಕ್ಕೆ ತುಂಬಾ ಸಂತೋಷ. ಆಗಲಿ ನೀವೆಲ್ಲರೂ ಕೂಡ ಈ ರಂಗೋಲಿಗಳು ಹಾಕ್ಬೋದು, ಏನಷ್ಟು ಕಷ್ಟ ಏನಿಲ್ಲ. ಒಂದು ಸಲ ಹಾಕಿದರೆ ಮಾತ್ರ ನೀವು ಕೂಡ ನನಗಿಂತ ಹೆಚ್ಚಿಗೆ ರಂಗೋಲಿಗಳು ಹಾಕ್ತೀರಿ. ಎಲ್ಲರೂ ಪ್ರಯತ್ನ ಮಾಡಿರಿ, ರಂಗೋಲಿ ಹಾಕಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಆಗಿಂದ ಶ್ರೀಚಕ್ರನ ಅಲಂಕರಿಸ್ತೀನಿ. ಶ್ರೀಚಕ್ರ ಕೂಡ ಈಸಿಯಾಗಿ ಬರಿಕೊಂಡು ವಿಡಿಯೋನ ಫಾಲೋ ಆಗಿರಿ. ಒಂದೊಂದು ಸ್ಟೆಪ್ ತೋರಿಸ್ತಾ ಇದ್ದೀನಿ, ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಜಾಯಿಂಟ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಅಂತ ಹೇಳಿ ಬರ್ದಿರಲ್ಲ, ಈಗ ವಿಡಿಯೋನ ನೋಡಿದರೆ ನಿಮ್ಗೆ ಕಲಿಸೋದು ಈಸಿಯಾಗಿ ಬರಿಬೋದು. ಪೆನ್ನಲ್ಲಿಂದ ಕೂಡ ಒಂದು ಸಲ ಹಾಕಿ ತೋರಿಸ್ತೀನಿ. ವಿಡಿಯೋನ ನೋಡಿರಿ, ಕೊನೆತನ ನೋಡಿರಿ. ತ್ರಿಕೋಣಗಳು 9 ಬರಬೇಕು. ಎಲ್ಲ ಕಂಪ್ಲೀಟ್ ಆಗೋದ್ರಿಂದ ಒಂದು ಸಲ ಕೌಂಟ್ ಮಾಡಿದರೆ ಒಳಗಡೆ ತ್ರಿಕೋಣಗಳು ಕೌಂಟ್ ಮಾಡಿದರೆ 9 ಬರಬೇಕು. ಹಂಗೆ ಬಂದರೆ ರಂಗೋಲಿ ಕರೆಕ್ಟ್ ಬಂದಂಗೆ ಅರ್ಥ. ನಾನು ಇದೇ ರೀತಿಯಲ್ಲಿ ಹಾಕ್ತೀನಿ, ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಹಾಕ್ತಾರೆ, ಆಗಲೇ ನಾನು ಇದೇ ಪ್ರಕಾರ ಹಾಕ್ತೀನಿ. ವಿಡಿಯೋನ ಫಾಲೋ ಆದರೆ ಈಸಿಯಾಗಿ ಬರಿಬೋದು. ಇನ್ನೊಂದು ಸಲ ವಿಡಿಯೋ ಮಾಡ್ತೀನಿ, ಸ್ವಲ್ಪ ದೊಡ್ಡದಾಗಿ ಹಾಕಿ ತೋರಿಸ್ತೀನಿ. ನಾಳೆಗೆ ಶನಿವಾರ ವಿಶೇಷ 24 ಹೂವದಿಂದ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸ್ತೀನಿ. ಚಾನಲ್ನ ಚೆಕ್ ಮಾಡಿರಿ, ನಾಳೆಗೆ ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಇವತ್ತು ಎಲ್ಲ ಶುಕ್ರವಾರ ಲಕ್ಷ್ಮೀ ರಂಗೋಲಿನೇ ಹಾಕ್ತೀನಿ. ನೋಡಿರಲ್ಲ, ಕೊನೆಗೆ ಇವೆಲ್ಲ ತ್ರಿಕೋಣಗಳು ಕೌಂಟ್ ಮಾಡಿದರೆ 9 ಬರಬೇಕು. ಒಳಗಡೆಲಿಂದ ಕೌಂಟ್ ಮಾಡಿದರೆ 9 ತ್ರಿಕೋಣ ಹಾಕಿಂದ ನೀವೆಲ್ಲರೂ ಕೂಡ ಕೌಂಟ್ ಮಾಡಿದರೆ ನಿಮ್ಗೆ 9 ಕೌಂಟ್ ಬರ್ತದೆ. ಹಾಗೆ ರಂಗೋಲಿ ಕರೆಕ್ಟ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಶ್ರೀಚಕ್ರ ಒಳಗಡೆ ಮಾತ್ರ ತಪ್ಪಲಾರದೆ ಕುಂಕುಮನ ಅರಿಶಿನ ಹಾಕೋಬೇಕು, ಬರೀಗೂ ಬಿಡಬಾರ್ದು. ಈಗ ಶ್ರೀಚಕ್ರ ಬರಿತಾ ಇದ್ದೀನಿ. ಇಷ್ಟಕ್ಕೆ ಮುಂಚಿಂದು ಶ್ರೀಚಕ್ರ ಯಂತ್ರ ರಂಗೋಲಿ, ಈಗ ಶ್ರೀಚಕ್ರ ರಂಗೋಲಿ. ಇದು ಆಲ್ರೆಡಿ ಎಲ್ಲರಿಗೂ ಬರ್ತದಲ್ಲ, ಈ ರಂಗೋಲಿ ಎಲ್ಲರಿಗೂ ಬಂದು ರಂಗೋಲಿನೇ ಅಲ್ಲ. ಆಗಿಂದ ಅಷ್ಟದಳ ಪದ್ಮ ಬರ್ತೀನಿ, ಅದು ಎಲ್ಲರಿಗೂ ಬರ್ತದಲ್ಲ, ಅದಕ್ಕೆ ವಿಡಿಯೋನ ಹಾಕಿಲ್ಲ. ಅದು ಈಗ ಹಾಕೋದು ಸಹಸ್ರದಳ ಪದ್ಮ. ಚಾನಲ್ದಾಗ ಆಲ್ರೆಡಿ ಹಾಕಿ ತೋರಿಸ್ತೀನಿ, ಈಸಿಯಾಗಿ ಹಾಕಬಹುದು, ಅದನ್ನು ಒಂದು ಸಲ ಫಾಲೋ ಆಗಿರಿ.
ಇದು ಸ್ವಲ್ಪ ಸಣ್ಣದಾಗಿ ಹಾಕ್ತಾಯಿನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಚಾನಲ್ನ ಚೆಕ್ ಮಾಡಿರಿ. ಆಲ್ರೆಡಿ ಚಾನಲ್ದಾಗ ಸ್ವಲ್ಪ ದೊಡ್ಡದಾಗಿಯೇ ಹಾಕಿ ತೋರಿಸೀನಿ. ಭಾಳ ಸಿಂಪಲಾಗಿ ಹಾಕ್ಬೋದು. ನಾನು ಏಸೋದಿನಲ್ಲಿಂದ ಹಾಕ್ತಾಯಿನಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಈಸಿಯಾಗಿ ಹಾಕ್ತಾಯಿನಿ. ನಿಮಗೆ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಚಾನಲ್ನ ಚೆಕ್ ಮಾಡಿರಿ. ಆಲ್ರೆಡಿ ಹಾಕಿ ತೋರಿಸೀನಿ, ಅದನ್ನು ಫಾಲೋ ಆಗಿರಿ. ನಾಳೆ ಕೂರ್ಮಾವತಾರ ವಿಶೇಷ ರಂಗೋಲಿ ಹಾಕ್ತೀನಿ. 24 ಹೂವು ಬರೆದು ಕೂರ್ಮಾವತಾರ ಮತ್ತು ಅದಕ್ಕೆ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸ್ತೀನಿ. ನಾಳೆ ಚಾನಲ್ನ ತಪ್ಪಲಾರ್ದೆ ಚೆಕ್ ಮಾಡಿರಿ. ಇದೆಲ್ಲ ರಂಗೋಲಿ ಆಗಿಲ್ಲ. ಲಕ್ಷ್ಮೀ ಹೃದಯ ರಂಗೋಲಿ ಹಾಕೀನಿ. ಹೃದಯ ರಂಗೋಲಿ ದಿನಾಗೂ ಹಾಕಿ ತೋರಿಸ್ತಾ ಇನಲ್ಲ, ನಿಮ್ಗೆ ಬಂದ ರೀತಿಯಲ್ಲಿ ನೀವು ಅಲಂಕರಿಸಬಹುದು. ಆಗಿಂದ ಅಕ್ಷಯ ಪಾತ್ರ ರಂಗೋಲಿ ಹಾಕೀನಿ. ಲಕ್ಷ್ಮೀ ಕುಬೇರ ಯಂತ್ರ ಕೂಡ ಹಾಕೀನಿ. ಅದನ್ನು ಮತ್ತೊಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಸೌಭಾಗ್ಯ ರಂಗೋಲಿ ಕೂಡ ಹಾಕೀನಿ. ಅದನ್ನು ತುಳಸಿ ಬೃಂದಾವನಿ ಮುಂದೆ ಕಟ್ಟಿ ಮೇಲೆ ಕಲ್ಲಿಂದು ಬೇಸದ ಅದ್ರ ಮೇಲೆ ಹಾಕೀನಿ. ಇವೆಲ್ಲ ರಂಗೋಲಿಗಳು ಪ್ರತಿ ಶುಕ್ರವಾರ ಇವೆಲ್ಲ ರಂಗೋಲಿಗಳು ಹಾಕ್ತೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಪೂಜೆ ಚೆಂದಾಗಿ ಮಾಡುವೆ ನಾನು, ಮಂದಹಾಸದಿ ಮೋದದಿಂದಲೇ ನೋಡುವುದಯದಿ, ಮಂದಹಾಸದಿ ಮೋದದಿಂದಲೇ ನೋಡುವುದಯದಿ, ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ, ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ, ಎರಕೋ ಹರಿಯ ಕೂಡ ಸರಸಿ ಜದಳ ನೇತ್ರಿಯೇ, ಎರಕೋ ಹರಿಯ ಕೂಡ ಸರಸಿ ಜದಳ ನೇತ್ರಿಯೇ, ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ, ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ, ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ, ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ, ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು, ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು, ಬಂದು ಹರಿಯ ಕೂಡಿ ಚೆಂದಾಗಿ ಭುಂಜಿಸು ಬೇಗ, ಬಂದು ಹರಿಯ ಕೂಡಿ ಚೆಂದಾಗಿ ಭುಂಜಿಸು ಬೇಗ, ಇಂದಿರೆ ನಿನ್ನ ಪೂಜೆ ಚೆಂದಾಗಿ